ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜೊತೆಗೆ ಎಲ್ಲರಿಗೂ ಕೂಡ ಶರಣಾರ್ಥಿ. ಲಾಸ್ಟ್ ವಿಡಿಯೋದಲ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ರಿಲೇಟಿಂಗ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಇವತ್ತು ಈ ಎಪಿಸೋಡ್ ನಲ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ರಿಲೇಟಿಂಗ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ಸೊ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ಏನು ಅಂದ್ರೆ, ಆ ಇನ್ಕಮ್ ಇಂಡಿಯಾದಲ್ಲಿ ರಿಸೀವ್ ಆಗಿದ್ಯಾ ಅಥವಾ ಇಲ್ವಾ, ಅದ್ರ ಮೇಲೆ ನಾವೇನ್ ಮಾಡ್ತೀವಿ, ಟ್ಯಾಕ್ಸಬಲ್ ಮಾಡ್ತೀವಿ. ನೋಡಿ, ಎನಿ ಇಂಡಿವಿಜುವಲ್ ಅಥವಾ ಯಾವ್ದಾದ್ರು ಪರ್ಸನ್ ಯಾವ ರೂಪದಲ್ಲಿ ಇನ್ಕಮ್ ಬರ್ಬೋದು, ಸ್ಯಾಲ್ರಿಯಿಂದ ಬರ್ಬೋದು, ರೆಂಟ್ ಅನ್ನು ರಿಸೀವ್ ಮಾಡ್ಬೋದು, ಬಿಸಿನೆಸ್ ಇಂದ ಇನ್ಕಮ್ ರಿಸೀವ್ ಆಗ್ಬೋದು, ಅಥವಾ ಇನ್ಯಾವುದೋ ಡಿವಿಡೆಂಡ್ ರಿಸೀವ್ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರು ಸೋರ್ಸಸ್ ನಾವು ರಿಸೀವ್ ಮಾಡಿದ್ರೆ ಅವೆಲ್ಲವೂ ಕೂಡ ಇವ್ನಿಗೆ ಇನ್ಕಮ್ಮೆ. ಇವೆಲ್ಲವೂ ಕೂಡ ಇನ್ಕಮ್ಮೆ. ಈ ಇನ್ಕಮ್ ಅನ್ನ ರಿಸೀವ್ ಮಾಡಿದ್ಮೇಲೆ ಯಾವ ವ್ಯಕ್ತಿಗೆ ನಾವು ಟ್ಯಾಕ್ಸಬಲ್ ಮಾಡಬೇಕು, ನಾಟ್ ಟ್ಯಾಕ್ಸಬಲ್ ಮಾಡಬೇಕು, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಅಸಸಿ ಅಥವಾ ರೆಸಿಡೆಂಟ್ ಅಂತ ಹೇಳೋದಾದ್ರೆ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್, ನಾನ್ ಆರ್ಡಿನರಿ ರೆಸಿಡೆಂಟ್. ಈ ಇನ್ಕಮ್ ಅನ್ನ ರಿಸೀವ್ ಮಾಡಿದನಲ್ವಾ, ಈ ಇನ್ಕಮ್ ಅನ್ನ ಯಾರಿಗೆ ನಾವು ಟ್ಯಾಕ್ಸಬಲ್ ಮಾಡಬೇಕು ಅಥವಾ ಮಾಡಬಾರ್ದು, ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಅಥವಾ ಕಂಡುಹಿಡಿಬೇಕು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ನಮಗೆ ಕೆಲವು ರೂಲ್ಸ್ ಅನ್ನ ಕೊಟ್ಟಿದೆ. ವಿ ಹ್ಯಾವ್ ಟು ಫಾಲೋ ದಟ್ ಪರ್ಟಿಕ್ಯುಲರ್ ರೂಲ್ಸ್ ಟು ಕ್ಯಾಲ್ಕುಲೇಟಿಂಗ್ ದಿ ಟ್ಯಾಕ್ಸಬಲ್ ಆಫ್ ದಿ ಆರ್ಡಿನರಿ, ನಾಟ್ ಆರ್ಡಿನರಿ ಅಂಡ್ ನಾನ್ ಆರ್ಡಿನರಿ ರೆಸಿಡೆಂಟ್. ಸೊ ವಿ ಹ್ಯಾವ್ ಟು ಡಿಸ್ಕಸಿಂಗ್ ರಿಲೇಟಿಂಗ್ ದಟ್ ಪರ್ಟಿಕ್ಯುಲರ್ ಕಂಡೀಷನ್. ಆ ಕಂಡೀಷನ್ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಬನ್ನಿ ನೋಡಿ, ಇನ್ಕಮ್, ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್. ಯಾರಿಗೆ ಟ್ಯಾಕ್ಸಬಲ್ ಆಗುತ್ತೆ, ಯಾರು ಟ್ಯಾಕ್ಸಬಲ್ ಆಗಲ್ಲ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ರೂಲ್ಸ್, ಫಸ್ಟ್ ಒನ್, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ವೆದರ್ accrued in India or outside India. Any individual ಇನ್ಕಮ್ ನ ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ರೆ ಆ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಆಗಿರ್ಬೋದು ಅಥವಾ ಔಟ್ಸೈಡ್ ಇಂಡಿಯಾದಲ್ಲಿ ಅರ್ನ್ ಆಗಿರ್ಬೋದು. ಇಂಥ ಸಮಯದಲ್ಲಿ ಇಂಡಿಯಾದಲ್ಲಿ ರಿಸೀವ್ ಆಗಿದೆ ಅಲ್ವಾ, ಇಂಡಿಯಾದಲ್ಲಿ ರಿಸೀವ್ ಆಗಿರೋದ್ರಿಂದ 3 ಜನ ವ್ಯಕ್ತಿಗಳು ಕೂಡ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್, ಇವ್ರು 3 ಜನವು ಕೂಡ ಟ್ಯಾಕ್ಸಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎ ಅನ್ನೋ ವ್ಯಕ್ತಿ ಒಂದು ಬಿಸಿನೆಸ್ ಅನ್ನ ಫಾರಿನ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾನೆ. ಆ ಫಾರಿನ್ ಇರ್ತಕ್ಕಂಥ ಯಾವ್ದೋ ಒಂದು ಬಿಸ್ನೆಸ್ ಇಂದ ಆ ಬಂದಂತ ಒಂದು 10 ಲಕ್ಷ ಲಾಭವನ್ನ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾನ. ಸೊ ಏನಾಗಿದೆ ಅಲ್ಲಿ, ಇಂಡಿಯಾದಲ್ಲಿ ಇನ್ಕಮ್ ರಿಸೀವ್ ಮಾಡಿದಾನ, ಎಸ್. ಆ ಇನ್ಕಮ್ ಫಾರಿನ್ ಇಂದ ಯಾರು ಬರ್ಲಿ ಅಥವಾ ವಿತಿನ್ ಎ ಕಂಟ್ರಿ ಯಾರು ಬರ್ಲಿ, ಆ ಒಂದು ಪಟ್ಟಿ ಇರತಕ್ಕಂಥ ಇನ್ಕಮ್ ಅನ್ನ ನಾವು 3 ವ್ಯಕ್ತಿಗಳು ಕೂಡ ಟ್ಯಾಕ್ಸಬಲ್ ಮಾಡಬೇಕು. ವೆರಿ ಸಿಂಪಲ್. ಸೆಕೆಂಡ್ ಒನ್, ಇನ್ಕಮ್ ಅಕ್ರೂವಿಂಗ್ ಇನ್ ಇಂಡಿಯಾ ವೆದರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಇಂಡಿಯಾದಲ್ಲಿ ಅರ್ನ್ ಆಗಿ ಇನ್ಕಮ್, ಆ ಇನ್ಕಮ್ ಇಂಡಿಯಾದಲ್ಲಿ ಯಾರು ರಿಸೀವ್ ಆಗಿರ್ಬೋದು ಅಥವಾ ಔಟ್ಸೈಡ್ ಇಂಡಿಯಾ ಹೊರದೇಶರು ಕೂಡ ರಿಸೀವ್ ಆಗಿರ್ಬೋದು. ಸೊ ಅಂತಹ ಇನ್ಕಮ್ ಕೂಡ ನಾವಿಲ್ಲಿ 3 ಜನಕ್ಕೂ ಕೂಡ ಟ್ಯಾಕ್ಸಬಲ್ ಮಾಡ್ತೀವಿ. ಸೊ 2 ರೂಲ್ಸ್ ನ ಪ್ರಕಾರ ಹೇಳೋದಾದ್ರೆ, ಎನಿ ಇಂಡಿವಿಜುವಲ್ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಆಗಿರ್ಬೇಕು ಅಥವಾ ಇಂಡಿಯಾದಲ್ಲಿ ರಿಸೀವ್ ಆಗಿದ್ರೆ, ಎರಡಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಇದ್ರೂ ಕೂಡ ಇಟ್ ಇಸ್ ಟು ಬಿ ಟ್ಯಾಕ್ಸಬಲ್ ಟು 3 ಆಲ್ ಇಂಡಿವಿಜುವಲ್, ಆರ್ಡಿನರಿ, ನಾಟ್ ಆರ್ಡಿನರಿ ಅಂಡ್ ನಾನ್ ಆರ್ಡಿನರಿ. ಸೊ ನೆಕ್ಸ್ಟ್ ಕಂಡೀಷನ್ ನೋಡೋಣ. ಇನ್ಕಮ್ ರಿಸೀವ್ಡ್ ಅಂಡ್ ಅಕ್ರೂಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಎ ಬಿಸಿನೆಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಫ್ರಮ್ ಎ ಬಿಸಿನೆಸ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ನೋಡಿ, ಯಾವೊಬ್ಬ ವ್ಯಕ್ತಿ ಅಥವಾ ಎನಿ ಇಂಡಿವಿಜುವಲ್ ಅಮೆರಿಕದಲ್ಲಿ ಒಂದು ಬಿಸ್ನೆಸ್ ಇದೆ ಅನ್ಕೊಳ್ಳಿ, ಅವನು ಇಂಡಿಯಾದಲ್ಲಿ ರೆಸಿಡೆಂಟು, ಅಮೆರಿಕದಲ್ಲಿ ಯಾವ್ದೋ ಬಿಸ್ನೆಸ್ ಮಾಡಿದ್ದಾನೆ. ಆ ಅಮೆರಿಕದಲ್ಲಿ ಎಸ್ಟಾಬ್ಲಿಷ್ ಮಾಡೋ ಇಂಡಸ್ಟ್ರಿನಲ್ಲಿ
ಅಥವಾ ಬಿಸ್ನೆಸ್ ಅಲ್ಲಿ ಏನಾಗಿದೆ, ಇನ್ಕಮ್ ಬಂದಿದೆ. ಆ ಇನ್ಕಮ್ ಬಂದಿದೆಯಲ್ವಾ, ಅದು ಎಸ್ಟಾಬ್ಲಿಷ್ ಆಗಿರೋದು ಅಮೆರಿಕದಲ್ಲಿ, ಆದ್ರೆ ಆ ಇನ್ಕಮ್ ಅರ್ನ್ ಆಗಿರೋದು ಕೂಡ ಅಮೆರಿಕದಲ್ಲಿ. ಬಟ್ ಆ ವ್ಯಕ್ತಿ ಆ ಬಿಸ್ನೆಸ್ ನ ಕಂಟ್ರೋಲ್ ನ ಇಂಡಿಯಾದಲ್ಲಿ ಇಟ್ಕೊಂಡಿದ್ರೆ, ಇಂಡಿಯಾದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತನ್ನ ಹತ್ರನೇ ಆ ಕಂಟ್ರೋಲ್ ಇಟ್ಕೊಂಡಿದ್ರೆ, ಅಂತ ಸಮಯದಲ್ಲಿ ವೆದರ್ ಇನ್ಕಮ್ ರಿಸೀವ್ಡ್ ಅಂಡ್ ಅಕ್ರೂಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಎ ಬಿಸ್ನೆಸ್ but control India, that time only ordinary resident and not ordinary resident is to be taxable. Non-resident is not considered. Next, any income received and accrued outside India from a business but controlled outside India. ಯಾವುದೇ ಇನ್ಕಮ್ ಬಿಸ್ನೆಸ್ ಇಂದ ಬಂದಿರಬೇಕು, ಅದು ಔಟ್ಸೈಡ್ ಇಂದನೇ ಬಂದಿರಬೇಕು. ನೆನ್ಪಿಟ್ಕೊಳ್ಳಿ, ಈ ಕಂಡೀಷನ್ ಬರಬೇಕು ಅಂದ್ರೆ ಆ ಬಿಸ್ನೆಸ್ ಔಟ್ಸೈಡ್ ಅಲ್ಲೇ ಇರಬೇಕು, ಇನ್ಕಮ್ ಕೂಡ ಔಟ್ಸೈಡ್ ಇಂದನೇ ಬಂದಿರಬೇಕು. ಆದ್ರೆ ಆ ಕಂಟ್ರೋಲ್, ಆ ಬಿಸ್ನೆಸ್ ನ ಕಂಟ್ರೋಲು ಸಂಪೂರ್ಣವಾಗಿ ಔಟ್ಸೈಡ್ ಅಲ್ಲೇ ಇದ್ರೆ, ದಟ್ ಟೈಮ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್ ಇಸ್ ಟು ಬಿ ಟ್ಯಾಕ್ಸಬಲ್. Not ordinary is not considered. Non-ordinary is also not considered. Income received and accrued outside India from any other sources. ಯಾವುದೇ ಇನ್ಕಮ್, ಅದು ಸ್ಯಾಲರಿಯಿಂದ ಬರ್ಬೋದು, ಬಿಸ್ನೆಸ್ ಇಂದ ಬರ್ಬೋದು, ಅಥವಾ ಇನ್ಯಾವುದೋ ರೆಂಟ್ ಬರ್ಬೋದು, ಯಾವ್ದಾದ್ರು ಸರಿ, ಈ ಇನ್ಕಮ್ ಯಾರು ರೂಪದಲ್ಲಿ ಬಂದ್ರು ಕೂಡ ಅದನ್ನ ನಾವೆಲ್ಲ ಟ್ಯಾಕ್ಸಬಲ್ ಮಾಡ್ತೀವಿ. ಆದ್ರೆ ಎನಿ ಇನ್ಕಮ್ ರಿಸೀವ್ಡ್ ಅಂಡ್ ಅಕ್ರೂ ಔಟ್ಸೈಡ್ ಇಂಡಿಯಾ, ಹೊರದೇಶದಲ್ಲೇ ರಿಸೀವ್ ಆಗಿ ಹೊರದೇಶದಲ್ಲಿ ಅಕ್ರೂಡ್ ಆಗಿದ್ರೆ, ಅಂದ್ರೆ ಏನೋ ವ್ಯಕ್ತಿಗೆ ಆಸ್ಟ್ರೇಲಿಯಾದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇರ್ತಕ್ಕಂತ ಒಂದು ಸ್ಯಾಲ್ರಿ ಬಂದಿದೆ, ಅಲ್ಲೇ ರಿಸೀವ್ ಮಾಡಿದ್ದಾನೆ, ಬಟ್ ಅಲ್ಲೇ ಅಕ್ರೂಡ್ ಆಗಿದೆ, ಅಲ್ಲೇ ಅರ್ನ್ ಮಾಡಿದ್ದಾನೆ, ಜೊತೆಗೆ ಅಲ್ಲೇ ರಿಸೀವ್ ಮಾಡಿದ್ದಾನೆ. ಸೊ ಎನಿ ಇನ್ಕಮ್ ರಿಸೀವ್ಡ್ ಅಂಡ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ದಟ್ ಟೈಮ್ only ordinary resident is to be taxable. ಸೊ ನಾವೀಗ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ನಲ್ಲಿ ಏನೇನ್ ಕಂಡೀಷನ್ ಬರುತ್ತೆ ಅನ್ನೋದು ನಾವು ತಿಳ್ಕೊಂಡ್ವಿ. ಕೆಲವೊಂದು ಎಕ್ಸಾಂಪಲ್ಗಳು ನೋಡೋಣ, ಯಾವ ತರ ನಾವು ಟ್ಯಾಕ್ಸಬಲ್ ಮಾಡ್ತೀವಿ ನೋಡಿ. ಕಾಂಪ್ಯುಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಎಕ್ಸ್ for the assessment year 2025-26. ಈ ತರ ಹೆಡ್ಡಿಂಗ್ ಹಾಕೋಬೇಕು. ಎಕ್ಸಾಮ್ ಅಲ್ಲಿ ಪಾಯಿಂಟ್ಸ್ ಕೊಡ್ತಾನೆ. ಇನ್ಕಮ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ಆರ್ಡಿನರಿ ರೆಸಿಡೆಂಟ್. ನೋಡಿ, ಫಸ್ಟ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರಿ ಫ್ರಮ್ ಇಂಡಿಯಾ. ನೋಡಿ, ಇಂಡಿಯಾದಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾನೆ ನಾನು, ಸಂಬಳ ಬಂದಿದೆ. ಸೊ ಎನಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಅಥವಾ ಅರ್ನ್ ಇಂಡಿಯಾ, ಇಂಡಿಯಾದಲ್ಲಿ ರಿಸೀವ್ ಆಗಿರ್ಬೇಕು ಅಥವಾ ಇಂಡಿಯಾದಲ್ಲಿ ಅರ್ನ್ ಆಗಿರ್ಬೇಕು. ಆ ಕಂಡೀಷನ್ ಬಂದ್ರೆ 3 ಮೆಂಬರ್ಸ್ಗೂ ಕೂಡ ಇಟ್ ಇಸ್ ಟು ಬಿ ಟ್ಯಾಕ್ಸಬಲ್. ನೆಕ್ಸ್ಟ್, ಇನ್ಕಮ್ ವಾಸ್ ರಿಸೀವ್ಡ್ ಅಂಡ್ ಅರ್ನ್ಡ್ ಇನ್ ಇಂಗ್ಲೆಂಡ್. ಸೊ ಇಂಗ್ಲೆಂಡ್ ಅಲ್ಲಿ ಯಾವುದೋ ಒಂದು ಮೂಲದಿಂದ ಇನ್ಕಮ್ ಬಂದಿದೆ, ಇಂಗ್ಲೆಂಡ್ ಅಲ್ಲೇ ರಿಸೀವ್ ಆಗಿದೆ, ಇಂಗ್ಲೆಂಡ್ ಅಲ್ಲೇ ಅರ್ನ್ ಆಗಿದೆ. ಸೊ ಎನಿ ಇನ್ಕಮ್ ಅರ್ನ್ಡ್ ಔಟ್ಸೈಡ್ ದಿ ಇಂಡಿಯಾ, ಎನಿ ಇನ್ಕಮ್ ಅರ್ನ್ ಅಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ದಟ್ ಟೈಮ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್ ಇಸ್ ಟು ಬಿ ಟ್ಯಾಕ್ಸಬಲ್. ಉಳಿದವರು ಈ ವ್ಯಾಪ್ತಿಗೆ ಬರಲ್ಲ. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಬಿಸಿನೆಸ್ ಇನ್ UK ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ನೋಡಿ, ಔಟ್ಸೈಡ್ ಯಾವ ಇಂಡಿಯಾದಿಂದ ಹೊರದೇಶದಲ್ಲಿ ಯಾವ್ದಾರ ಒಂದು ಬಿಸಿನೆಸ್ ಅನ್ನು ಸ್ಥಾಪನೆ ಮಾಡಿರ್ತಾನೆ, ಆ ಸ್ಥಾಪನೆ ಮಾಡಿದ್ಮೇಲೆ ಆ UK ನಲ್ಲಿ ಸ್ಥಾಪನೆ ಮಾಡಿದ್ದಾನೆ, ಬಟ್ ಇದ್ರ ಕಂಟ್ರೋಲ್ ಇದೆ, ಇಂಡಿಯಾದಲ್ಲಿದೆ. ಸೊ ಎನಿ ಇನ್ಕಮ್ ಫ್ರಮ್ ಎನಿ ಬಿಸಿನೆಸ್ ಔಟ್ಸೈಡ್ ಇಂಡಿಯಾ ಬಟ್ ಕಂಟ್ರೋಲ್ ಇನ್ ಇಂಡಿಯಾದಲ್ಲಿ ಇದ್ರೆ, ದಟ್ ಟೈಮ್ ordinary resident is to be taxable and not ordinary resident is also taxable. Suppose ಅದೇ ಬಿಸಿನೆಸ್ ಕಂಟ್ರೋಲ್ ಔಟ್ಸೈಡ್ ಇಂಡಿಯಾದಲ್ಲಿ ಇದ್ರೆ ಓನ್ಲಿ ಆರ್ಡಿನರಿ, ಬಟ್ ಇದು ಇನ್ ಇಂಡಿಯಾದಲ್ಲಿ ಇರೋದ್ರಿಂದ
first two person are eligible. Next, agriculture income in India. Any agriculture income in India, it is to be exempted. ಅದನ್ನ ತಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ವ್ಯವಸಾಯದಿಂದ ಬಂದಂತ ಇಂಡಿಯಾದಲ್ಲಿ ಬಂದಂತ ವ್ಯವಸಾಯದಿಂದ ಬರುವಂತ ಇನ್ಕಮ್ಗಳು ಏನಿದೆ, ಇಟ್ ಇಸ್ ಟು ಬಿ ಎಕ್ಸಮ್ಟೆಡ್ ಟು ಆಲ್ 3 members. ಬಟ್ ಎನಿ ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಔಟ್ಸೈಡ್ ಇಂಡಿಯಾ, ಹೊರದೇಶದಿಂದ ಯಾವುದೋ ಅಗ್ರಿಕಲ್ಚರ್ ಇನ್ಕಮ್ ಬಂದಿದೆ ಅಂದಾಗ ಇಟ್ ಇಸ್ ಟು ಬಿ ಓನ್ಲಿ ಆರ್ಡಿನರಿ ಇಸ್ ಟು ಬಿ ಟ್ಯಾಕ್ಸಬಲ್. ಬಟ್ ಇನ್ ಇಂಡಿಯಾ ಅಂತ ಬಂದಾಗ ಇಟ್ ಇಸ್ ಟು ಬಿ ಎಕ್ಸಮ್ಟೆಡ್ ಟು ಆಲ್ 3 categories. ನೆಕ್ಸ್ಟ್, ಇನ್ಕಮ್ ಫ್ರಮ್ ಸೇಲ್ ಆಫ್ ಹೌಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಯಾವುದೋ ಒಂದು ಮನೆ ಇದೆ, ಆ ಮನೆಯನ್ನ ಸೇಲ್ ಮಾಡಿದ್ಮೇಲೆ ಅದರಿಂದ ಇನ್ಕಮ್ ಬಂದಿದೆ. ಎಲ್ಲರನ್ನಾಗಿದೆ, ಇಂಡಿಯಾದೆಲ್ಲರನ್ನಾಗಿದೆ. ಎಲ್ಲಿ ರಿಸೀವ್ ಆಗಿದೆ? ಇಂಡಿಯಾದಲ್ಲಿ ರಿಸೀವ್ ಆಗಿದೆ. ಎನಿ ಇನ್ಕಮ್ ಅರ್ನ್ ಅಂಡ್ ರಿಸೀವ್ಡ್ ಇನ್ ಇಂಡಿಯಾ, ಇಟ್ ಇಸ್ ಟು ಬಿ ಟ್ಯಾಕ್ಸಬಲ್ ಥ್ರೂ ಆಲ್ ಪರ್ಸನ್. ನೆಕ್ಸ್ಟ್, dividend received from foreign company earned and received in USA. ನೋಡಿ, ಯಾವುದೋ ಒಂದು ಡಿವಿಡೆಂಡ್ ಫಾರಿನ್ ಕಂಪನಿಯಿಂದ ಬಂದಿದೆ, ಎಲ್ಲಿ ಬಂದಿದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ನ್ ಅಂಡ್ ರಿಸೀವ್ಡ್ ಇನ್ USA, ಹೊರ ದೇಶದಲ್ಲಿ ಬಂದಿದೆ. ಸೊ ಎನಿ ಇನ್ಕಮ್ ರಿಸೀವ್ಡ್ ಅಂಡ್ ಅರ್ನ್ ಔಟ್ಸೈಡ್ ಇಂಡಿಯಾ, ದಟ್ ಟೈಮ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್ ಇಸ್ ಟು ಬಿ ಟ್ಯಾಕ್ಸಬಲ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಜಪಾನ್. ನೋಡಿ, ಎನಿ ಇನ್ಕಮ್ ಅರ್ನ್ ಇನ್ ಇಂಡಿಯಾ ಇಟ್ ಇಸ್ ಟು ಬಿ ಎಕ್ಸಮ್ಟೆಡ್. ಅದೇ ಅಗ್ರಿಕಲ್ಚರ್ ಇನ್ಕಮ್ ಹೊರದೇಶದಿಂದ ಬಂದಿದ್ರೆ, ನೋಡಿ, ಎನಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಜಪಾನ್, ಹೊರದೇಶದಲ್ಲಿ ಇನ್ಕಮ್ ಅನ್ನು ಅರ್ನ್ ಮಾಡಿದ್ರೆ ಎನಿ ಇನ್ಕಮ್ ರಿಸೀವ್ಡ್ ಅಂಡ್ ಅರ್ನ್ ಔಟ್ಸೈಡ್ ಇಂಡಿಯಾ, ಇಟ್ ಇಸ್ ಟು ಬಿ ಓನ್ಲಿ ಆರ್ಡಿನರಿ ರೆಸಿಡೆಂಟ್ ಇಸ್ ಟು ಬಿ ಟ್ಯಾಕ್ಸಬಲ್. ಇದೇ ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾದಲ್ಲಿ ಬಂದಿದ್ರೆ ಎಕ್ಸಮ್ಟೆಡ್. ಇದೇ ಅಗ್ರಿಕಲ್ಚರ್ ಇನ್ಕಮ್ ಔಟ್ಸೈಡ್ ಇಂದ ಬಂದಿದ್ರೆ ಓನ್ಲಿ ಫಸ್ಟ್ ಒನ್ ಯು ಹ್ಯಾವ್ ಟು ಕನ್ಸಿಡರ್. ನೆಕ್ಸ್ಟ್, untaxed income of the previous year brought in India in the previous year. ಯಾವ್ದು ಅನ್ಟ್ಯಾಕ್ಸ್ಡ್ ಅಮೌಂಟ್ ಪ್ರೀವಿಯಸ್ ಇಯರ್ ಬಂದದ್ದು ವಾಪಸ್ ಬಂದಿದೆ. ಸೊ ಇಂಥ ಸಮಯದಲ್ಲಿ ಈ ರೀತಿ ಅನ್ಟ್ಯಾಕ್ಸ್ಡ್ ಅಮೌಂಟ್ ಬಂದ್ರೆ ಇಟ್ ಇಸ್ ಟು ಬಿ ಎಕ್ಸಮ್ಟೆಡ್, ನಾಟ್ ಕನ್ಸಿಡರ್. ಲಾಸ್ಟ್ ಒನ್, ಲಾಸ್ ಫ್ರಮ್ ಇನ್ಕಮ್, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಕೆನಡಾ. ಯಾವುದೋ ಒಂದು ಹೌಸ್ ಪ್ರಾಪರ್ಟಿ ಇದೆ ವ್ಯಕ್ತಿದು ಕೆನಡಾದಲ್ಲಿ, ಆ ಹೌಸ್ ಪ್ರಾಪರ್ಟಿಯಿಂದ ಇವನಿಗೆ ಲಾಸ್ ಆಗಿದೆ. ಅದೆಷ್ಟಾರು ಅಮೌಂಟ್ ಕೊಟ್ಟಿರ್ಲಿ, ಲಾಸ್ ಅಂತ ಪದ ಬಂದಾಗ ಎಲ್ಲಿದೆ ಇನ್ಕಮ್? ಇದು ಎಲ್ಲರನ್ನಾಗಿದೆ ಔಟ್ಸೈಡ್ ಇಂಡಿಯಾದಲ್ಲಿ. ಔಟ್ಸೈಡ್ ಇಂಡಿಯಾ ಎನಿ ಇನ್ಕಮ್ ಅಥವಾ ಏನೇ ಬಂದ್ರು ಔಟ್ಸೈಡ್ ಇನ್ಕಮ್ ಅಲ್ಲಿ ಇದ್ರೆ ಓನ್ಲಿ ಫಸ್ಟ್ ಒನ್ ತಗೋಬೇಕು. ಸೊ ಎಲ್ಲಾದ್ರೂ ಕೂಡ ನಿಮಗೆ ಲಾಸ್ ಅನ್ನೋ ಪದ ಕೊಟ್ಟಿದಾಗ ಆ ಅಮೌಂಟ್ ಅನ್ನ ವಿ ಹ್ಯಾವ್ ಟು ಡಿಡಕ್ಟೆಡ್, ಮೈನಸ್ ಮಾಡಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಈ ಒಂದು ಆರ್ಡಿನರಿ ರೆಸಿಡೆಂಟ್ ಅಲ್ಲಿ ಮಾತ್ರ ಅದನ್ನ ಕನ್ಸಿಡರ್ ಮಾಡಿ ಡಿಡಕ್ಟ್ ಮಾಡಬೇಕು. ಉಳಿದಂತೆ ಇಟ್ ಇಸ್ ನಾಟ್ ಟ್ಯಾಕ್ಸಬಲ್.